ಸ್ವಲ್ಪ ಸೈಡಿಗೆ ಬನ್ನಿ. ಸರ್ಕಾರಗಳು ತುಂಬ ದಪ್ಪ ಚರ್ಮವನ್ನು ಹೊಂದಿರುವಂತಹ ಸರ್ಕಾರಗಳು. ಒಂದು ಬಾರಿ ಅವರಿಗೆ ಸಣ್ಣ ಸೂಜಿಯಲ್ಲಿ ಚುಚ್ಚಿದ್ರೆ ಆಗಲ್ಲ, ಸಾವಿರಾರು ಸೂಜಿಗಳಲ್ಲಿ ಚುಚ್ಚಿದ್ರೆ ಮಾತ್ರ ಅವ್ರು ಎಚ್ಚೆತ್ಕೊಳ್ಳೋ ಅಂಥ ರೀತಿ ಕಾಣ್ತಾ ಇದೆ. ಆದರೆ ತಾವೀಗಾಗಲೇ ಗಮನ ಹರಿಸಿರೋ ಹಾಗೆ ಏನಿವತ್ತು ನಾವು ಮಾಡ್ತಾ ಇರೋ ಹೋರಾಟಗಳಿಗೆ, ಜನಗಳು ಎಬ್ಬಿಸಿರುವಂಥ ಕೂಗಿಗೆ ಶಾಸಕರು ಸಹ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ದಾರೆ. ಏನು ಉಸ್ತುವಾರಿ ಸಚಿವರು 3ನೇ ಹಂತದ ಶುದ್ಧೀಕರಣ ಬೇಡ, ಅದು ಕಾಸ್ಟ್ಲಿ ಅಫೇರ್ ಅಂತ ಇದ್ದವರು ಇವತ್ತು ಇಲ್ಲ ಯಾವುದೋ ಒಂದು ಬೇರೆ ಮೆಷಿನರೀಸ್ ಆಗ್ತಾ ಇದೀವಿ BWSSBಯಲ್ಲಿ, ಅದೆಲ್ಲ ಆಯಿತು ಅಂತಂದರೆ ನಮಗೆ ಒಳ್ಳೆ ನೀರು ಬರುತ್ತೆ, ಈ ಭಾಗದ ಹೋರಾಟಕ್ಕೇನಿದೆ ಆ ರೀತಿಯಾದ ನೀರು ಬರುತ್ತೆ ಅನ್ನೋದಂಥ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ತುಂಬ ದೊಡ್ಡವರು ಇವರನ್ನು ಅಷ್ಟು ಬೇಗ ನಾವು ಬಗ್ಗಿಸೋ ಅಷ್ಟಕ್ಕಾಗಲ್ಲ. ಸಾಮಾನ್ಯ ಜನ ನಾವೆಲ್ಲ ಅಲ್ವಾ, ಇವರೆಲ್ಲ ರಾಜರು, ಮಹಾರಾಜರು, ಆಕಾಶದಿಂದ ಉದುರಿರೋದ್ರಿಂದ ಸ್ವಲ್ಪ ಇವ್ರ ಹತ್ರ ಹೋಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗಾಗಲೇ ಅವ್ರಿಗೆ ತಟ್ಟೋದಕ್ಕೆ ಪ್ರಾರಂಭ ಆಗಿದೆ. ಇನ್ನೊಂದಷ್ಟು ಹೋರಾಟಗಳಾಗಿ ನಮ್ಮಂಥವ್ರು ರಕ್ತ ಹರಿದು ನಮ್ಮಂಥವ್ರು ಯಾರಾದರೂ 4 ಜನ ಪ್ರಾಣ ಬಿಟ್ಟರೆ ಮೋಸ್ಟ್ಲಿ ಆವತ್ತು ಸರ್ಕಾರಗಳು ಎಚ್ಚೆತ್ಕೊಳ್ಳುತ್ತೆ. ಆವತ್ತು ಶುದ್ಧ ನೀರನ್ನು ಕೊಡುವಂಥ ಕೆಲಸ ಮಾಡಿ ಮುಂದಿನ ಎಲೆಕ್ಷನ್ಗೆ ಏನು ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅವ್ರು ಮಾಡ್ಕೊಳೋಂಥ ಕೆಲಸ ಆಗುತ್ತೆ. ಅದು ಅವ್ರ ಕೆಲಸ ಅವ್ರು ಮಾಡಲಿ, ರಾಜಕಾರಣ ಮಾಡಲಿ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿ. ನಾವು ಕೇಳ್ತಿರೋದು ನಮಗೆ ಶುದ್ಧ ನೀರು ಕೊಡಿ ಅಂತ. ಆ ಒಂದು ಹೋರಾಟ ಏನು ನಡೀತಾ ಇತ್ತು ಅದರ ಒಂದು ಪ್ರತಿಫಲವಾಗಿ ಈಗ 1 ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಅನುಭವಿಸ್ಕೊಂಡಿದ್ದೀವಿ. ಒಂದು ಹೊಸ ಪ್ರತಿಭಟನೆ ಇದು. ಪ್ರತಿ ಮನೆಯಲ್ಲಿರುವಂತಹ ಒಂದು ಮಗು, ಒಂದು ಸ್ಕೂಲ್ಗೆ ಹೋಗುವಂತಹ ಮಗು ವಿಷಯ ತಿಳ್ಕೊಂಡು ಸೈನ್ ಮಾಡೋದಿರ್ಬೋದು, ಅಥವಾ ಒಂದು ತಾಯಿ, ಒಂದು ಅಜ್ಜಿ ಹೆಬ್ಬೆಟ್ಟು ಹಾಕಿದ್ರು ಸಹ ವಿಷಯ ತಿಳ್ಕೊಂಡು ನಂದೊಂದು ಹೆಬ್ಬೆಟ್ಟು ಹಾಕಿ ನನಗೆ ನೀರು ಬೇಕಂಡ್ರೋ ಭ್ರಷ್ಟ ಸರ್ಕಾರಗಳ ಅಂತ ಹೇಳೋದಿದೆಯಲ್ಲ, ಅಂತಹ ಒಂದು ಕೆಲಸಕ್ಕೆ ನಾವು ಕೈ ಇಟ್ಟಿದ್ದೀವಿ. ಪ್ರತಿ ಮನೆಗೆ ನಾವು ಸೇರ್ತೀವಿ. ಪ್ರತಿ ಮನೆಯಲ್ಲೂ ಕೇಳಿಕೊಂಡು ವಿಷಯ ತಿಳಿಸಿ ಅವ್ರನ್ನ ಒಪ್ಕೊಂಡ್ರೆ ಸೈನ್ ಮಾಡಿಸ್ಕೊಂಡು ರಾಷ್ಟ್ರಪತಿಗಳಿಗೆ ಸುಮಾರು 1000-2000 ಬುಕ್ಗಳಾಗ್ಬೋದು. ತಾವು ಗಮನಿಸ್ತಾ ಇದ್ದೀರ, 2 ಬೋರ್ಡ್ ಹಾಕಿದ್ವಿ. ಆ ಬೋರ್ಡಲ್ಲಿ ಏನು ಎಲ್ಲರೂ ಇವತ್ತು ಬಂದವರು ಸೈನ್ ಮಾಡಿದ್ದಾರೆ, ಉತ್ಸಾಹವಾಗಿ ಆಕ್ರೋಶ ಭರಿತರಾಗಿ ಏನು ಸೈನ್ ಮಾಡಿದ್ದಾರೆ, ಆ ಬಟ್ಟೆಗಳಲ್ಲೇ ಆ ಒಂದು ಫೈಲ್ಗಳನ್ನು ತುಂಬಿ ನಾವು ರಾಷ್ಟ್ರಪತಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತಿದ್ದೀವಿ ಸರ್. ಈಗ ಈ ಒಂದು ಹೋರಾಟ ಕೇವಲ ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲದೆ ಬಯಲುಸೀಮೆ ಜನರ ಒಂದು ಆಕ್ರೋಶ ಕೂಡ ಹೌದು. 3ನೇ ಹಂತದ ಶುದ್ಧೀಕರಣ ಆಗಬೇಕು. ಈ ಒಂದು ಅಭಿಯಾನದಿಂದ ಏನೆಲ್ಲ ಬದಲಾವಣೆಗಳಾಗ್ಬೋದು, ಇದಕ್ಕಾದ್ರೂ ಸ್ಪಂದನೆ ಮಾಡುವಂಥ ನಿರೀಕ್ಷೆ ಇದೆ ತಮಗೆ ಅಂತ? ನೋಡಿ, ನಾವು ಇತಿಹಾಸಗಳಿಂದ ನೋಡ್ಕೊಂಬಂದ್ರೆ, ಈಗ ನಮ್ಮ ಬ್ರಿಟಿಷರ ಮೇಲೆ ಆಗಿದ್ದಂತಹ ಒಂದು ಹೋರಾಟಗಳಿಂದನೂ ನೋಡ್ಕೊಂಬಂದ್ರೆ, ಹೋರಾಟಗಳಿಗೆ ಯಾವತ್ತೂ ಜಯ ಸಿಗುತ್ತೆ. ಆ ಹೋರಾಟದ ಹಿಂದೆ ಇರೋ ಉದ್ದೇಶ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಿಸ್ವಾರ್ಥವಾದ ಉದ್ದೇಶಗಳಿದ್ರೆ ಯಾವಾಗಲೂ ಹೋರಾಟ ಸಕ್ಸಸ್ ಆಗೇ ಆಗಿದೆ. ಅಂತಹ ಒಂದು ಸಕ್ಸಸ್ ನಮಗೂ ಸಹ ಸಿಗುತ್ತೆ. ಜೊತೆಗೆ ಏನು ಅಧಿಕಾರಶಾಹಿಗಳಿದ್ದಾರೆ, ಏನು ದೊಡ್ಡ ಸ್ಥಾನಗಳಲ್ಲಿ ಕುಳಿತಿರೋರಿದ್ದಾರೆ, ಅವರಿಗೆ ಸಾಮಾನ್ಯ ಜನರ ನೋವು ಯಾವತ್ತೂ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನಾನು ಆಗಲೇ ಹೇಳಿದಾಗೆ ಒಂದಷ್ಟು ರಕ್ತ ಹರಿದಾಗ ಮಾತ್ರ, ಒಂದಷ್ಟು ಏನು ಹೆಣಗಳು ಬಿದ್ದಾಗ ಮಾತ್ರ, ನಮ್ಮಂಥ ಏನು ನನ್ನ ಜನಗಳ ಮುಗ್ಧ ಹೆಣಗಳು, ನಮ್ಮಂಥವ್ರ ಹೆಣಗಳು ಬಿದ್ದರೆ ಆವತ್ತು ಸರ್ಕಾರಗಳು ಎಚ್ಚೆತ್ಕೊಳ್ಳೋ ಅಂತಹ ಕೆಲಸ ಮಾಡಿರೋದನ್ನ ನಾವು ಇತಿಹಾಸದಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಅದು ರಾಜರ ಕಾಲದಲ್ಲಿರ್ಬೋದು, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಕ್ಕೆ ಮೊದಲು ಇರ್ಬೋದು, ಬಂದಾದ್ಮೇಲೂ ಇರ್ಬೋದು. ಆ ರೀತಿಯ ಒಂದು ಹೋರಾಟ ನಾವು ಮಾಡ್ತಿದ್ದೀವಿ. ಆದಷ್ಟು ಬೇಗ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕು ಈ ಒಂದು ಸರ್ಕಾರಗಳು ಶುದ್ಧ ನೀರನ್ನು ನಮಗೆ ಕೊಡಲಿ ಅನ್ನೋದಷ್ಟೇ ನಮ್ಮ ಹೋರಾಟ ಸರ್. ಈಗ ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಸಾವಿರಾರು ಮೀನುಗಳ ಮರಣ ಕೂಡ ಆಗಿತ್ತು ಈ ಕೆರೆಯಲ್ಲಿ. ಏನು ಸರ್ ಅದಕ್ಕೆ ಕಾರಣ ಅಂತ ನೀವೇ ಹೇಳಬೇಕು. ನಾನೊಬ್ಬ ಸೈಂಟಿಸ್ಟ್ ಅಲ್ಲ, ನಾನೊಬ್ಬ ಸಾಮಾನ್ಯ ಪ್ರಜೆ. ಏನು ನೀರಲ್ಲಿ ಮೀನುಗಳು ಸತ್ತೋಗ್ತಾ ಇದೆ ಅಂತಂದರೆ, ಇದ್ದಕ್ಕಿದ್ದಾಗೆ ಯಾರೋ ಒಂದಷ್ಟು ಜನ ನಮ್ಗೆ ಯಾರೋ ಹೇಳಿದ್ರು, ಅಣ್ಣ ಏನೋ ವಿಷ ಕೂಡ ಹಾಕ್ಬಿಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಅಂತ ಇದ್ರು. ಆ ರೀತಿಯ ಹೀನ ಮನಸ್ಥಿತಿ ನನ್ನ ಚಿಕ್ಕಬಳ್ಳಾಪುರ ಜನಕ್ಕೆ ಯಾರಿಗೂ ಇಲ್ಲ. ಯಾರೋ ಬೆರಳೆಣಿಕೆಯವರು ಒಂದು 4-5 ಜನ ಹುಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ, ಅದು ಬೇರೆ ವಿಚಾರ. ಆದರೆ ಏನು ಅವತ್ತು ಏನು ಜೊಂಡೇನು ಬೆಳ್ಕೊಂಡಿದೆ, ಆ ಜೊಂಡಿನಿಂದ ಏನಾಗುತ್ತೆ, ಆಕ್ಸಿಜನ್ ಒಳಗಡೆ ಹೋಗ್ತಿಲ್ಲ, ಕೆಲವು ತಜ್ಞರು ಹೇಳಿದ್ದು. ಅದರಿಂದ ಮೀನುಗಳಿಗೆ ಉಸಿರಾಡೋಕ್ಕೆ ಕಷ್ಟ ಆಗಿ ಸತ್ತು ಹೋಗ್ತಾ ಇದೆ. ಒಂದು ಜೊಂಡು ಯಾಕೆ ಬೆಳೆಯುತ್ತೆ? ಕೊಳಚೆ ನೀರು ಎಲ್ಲಿರುತ್ತೋ ಅಲ್ಲಿ ಜೊಂಡು ಬೆಳೆಯುತ್ತೆ, ಒಳ್ಳೆ ನೀರು ಎಲ್ಲಿರುತ್ತೋ ಅಲ್ಲಿ ಜೊಂಡು ಬೆಳೆಯಲ್ಲ. ಅದನ್ನು ನಾವು ರೈತರ ಮಕ್ಕಳಾಗಿ ಹಳ್ಳಿಗಳಾಗಿರೋದ್ರಿಂದ ನಾವು ಅವತ್ತಿಂದನೂ ನೋಡಿಕೊಂಡೇ ಬಂದಿರುವಂತಹ ಕೆಲಸ ಇದು. ಸೊ ಈ ರೀತಿ ಆಗಿರೋದ್ರಿಂದ ಕಲುಷಿತ ನೀರಿಂದನೇ ಮೀನುಗಳು ಸತ್ತೋಗಿದೆ ಸರ್. ಮುಂದೆ ಒಂದು ದಿವಸ ಕಲುಷಿತ ನೀರಿಂದ ಜನಗಳು ಸತ್ತೋಗ್ತಾ ಇದ್ದಾರೆ. ಈ ಕೆಲವರು ಹೇಳ್ಕೊತಾ ಇಲ್ಲ ಅಷ್ಟೇ, ಆದರೆ ಮುಂದೆ ಒಂದು ದಿವಸ ಹೆಣಗಳ ರಾಶಿ ಬೀಳುವಂಥ ಪರಿಸ್ಥಿತಿ ಆಗುತ್ತೆ ಸರ್. ಎಸ್ಆಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.